ಹಾಯ್ ನಮಸ್ಕಾರ. ಈ 950 ರೂಪಾಯಿಯ ಮಿನಿ ಸೇವಿಂಗ್ ಮಿಷಿನಲ್ಲಿ ಏನೆಲ್ಲ ನಾವು ಹೊಲಿಯಬಹುದು, ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಮಗಳ ಈ ಪೆಟಿಕೋಟು ಇದನ್ನು ಸ್ಟಿಚ್ ಮಾಡಿರೋದು ಆ ಒಂದು ಮಿನಿ ಸೇವಿಂಗ್ ಮಿಷಿನಲ್ಲಿ. ನೋಡಿ ಎಷ್ಟು ಸ್ಟಿಚಸ್ ಎಲ್ಲ ನೀಟಾಗಿ ಬಂದಿದೆ. ಈ ಒಂದು ಮಿನಿ ಸೇವಿಂಗ್ ಮಿಷಿನಲ್ಲಿ ಸೀರೆಗೆ ಫಾಲ್ ಇಡಬಹುದು, ದಿಂಬಿಗೆ ಕವರ್ ಹೊಲಿಬಹುದು, ಹಾಗೆ ಹರಿದಿರೋ ಬಟ್ಟೆಗಳನ್ನೆಲ್ಲ ಸುಲಭವಾಗಿ ಹೊಲಿಬಹುದು. ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಮಿಷಿನ್ ಉಪಯೋಗ ಅಂತಾನೆ ಹೇಳ್ಬಹುದು. ಇದರಲ್ಲಿ ನನ್ನ ಮಗಳಿಗೆ ಒಂದು ಕುರ್ತಾ ಸೆಟ್, 2 ಪ್ಯಾಂಟ್, ಫ್ರಾಕ್, ಹಾಗೆ ಒಂದು ಪೆಟಿಕೋಟ್ ಎಲ್ಲಾನು ಹೊಲಿದಿದ್ದೀನಿ. ಹಾಗೆ ಈ ಸೇವಿಂಗ್ ಮಿಷಿನ್ ಆರ್ಡರ್ ಮಾಡುವಾಗ ಅದರ ಜೊತೆ ಟೈಲರಿಂಗ್ ಕಿಟ್ ಮತ್ತೆ ಒಂದು ಟೇಬಲ್ ಕೂಡ ಬೇಕು ಅಂತ ಆಪ್ಷನ್ ಕೊಟ್ಟಿದ್ದೆ. ಸೊ ಅದು ಕೂಡ ಬಂದಿದೆ. ಇಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೆಟೀರಿಯಲ್ ಯಾವ ತರ ಇದೆ, ಯಾವ ತರ ಆಪರೇಟ್ ಮಾಡೋದು ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನ ನೀವು ಸ್ಕಿಪ್ ಮಾಡಿದ್ರೆ ಯಾವ ಡೀಟೇಲ್ಸ್ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಇದರ ರಿವ್ಯೂವನ್ನು ಮಾಡ್ತಾ ಇದ್ದೀನಿ. ಯಾವ ಥರ ಇದೆ, ಹೇಗೆ ಕಂಫರ್ಟೇಬಲ್ ಆಗಿದೆಯಾ. ಸದ್ಯಕ್ಕೆ ಮೆಷಿನ್ ಅಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಫಸ್ಟು ಬಾಬಿನು ಇಲ್ಲಿಂದ ಹಿಂಗೆ ಇಲ್ಲಿ ನೂಲು ಹಾಕಿ ಈ ಥರ ನೂಲು ಹಾಕಿದ್ರೆ ಆಯಿತು. ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಬಾಬಿನಿದೆ. ಕೈಯಲ್ಲಿ ತೆಗಿಲಿಕ್ಕೆ ಬಂದಿಲ್ಲ ಅಂತ ಆದರೆ ಒಂದು ಕಡ್ಡಿ ಸಹಾಯದಿಂದ ಕೂಡ ತೆಗಿಬೋದು. ಇಲ್ಲಿ ಯಾವುದೇ ನೂಲು ಅಥವಾ ಗಲೀಜು ಇರಬಾರ್ದು, ಕ್ಲೀನಾಗಿ ಇಟ್ಕೋಬೇಕು. ಹಾಕಿ ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ, ಮುಚ್ಚಬೇಕು. ಸೊ ಕೆಲವರಿಗೆ ಇಲ್ಲಿ ಬಾಬಿನ್ ಯೂಸ್ ಇರಲ್ಲ, ಡೈರೆಕ್ಟಾಗಿ ದಾರಾನ ಹಾಕೋಬಹುದು. ಈ ಥರ ಹಾಕೋಬಹುದು. ಈ ಥರ ಹಾಕಿ ನೆಕ್ಸ್ಟ್ ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಥರ ಹಿಂಗೆ ತಿರ್ಸಿದ್ರೆ ನೋಡಿ ಹೊರಗಡೆ ಬರುತ್ತೆ. ಇಲ್ಲಿ ಬಾಬಿನ್ ಇಟ್ಟು ಫಿಲ್ ಮಾಡಿದ್ರೆ ಆಯಿತು, ನೂಲನ್ನು ತುಂಬಿಸಿದ್ರಾಯಿತು. ಆಮೇಲೆ ಅದೇ ಥರ ರಿವರ್ಸಲ್ಲಿ ಇದು ಮಾಡಿದ್ರೆ ಕುತ್ಕೊಬಿಡುತ್ತೆ ವಾಪಸ್. ನೋಡಿ, ಏನಾದರೂ ಹುಲ್ದಿರ್ತೀರಲ್ಲ ಅದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಬೋದು. ಸೀಸರ್ ಬೇಕು ಅಂತ ಇಲ್ಲ. ಇದು ಲೈಟ್ ನೋಡಿ, ನಾವು ನೈಟ್ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಅದು ಸ್ಟಿಚಿಂಗ್ ಮಾಡ್ಕೋಬಹುದು. ಫುಟ್ ಪ್ಯಾಡಲ್ಲಿ ಹಾಕುವಂಥದ್ದು, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡುವಂಥದ್ದು. 2 ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಇದು ಎಲೆಕ್ಟ್ರಿಕ್ ಒಂದು ವಯರು, ಇದು ಫುಟ್ ಪ್ಯಾಡಲ್ ಒಂದು ಕೊಟ್ಟಿದ್ದಾರೆ. ಇದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಪ್ರೆಸ್ ಮಾಡಿದರೆ ಅಲ್ಲಿ ರನ್ ಆಗುತ್ತೆ ನೋಡಿ. ಇದನ್ನು ಕೂಡ ಪ್ರೆಸ್ ಮಾಡಿ ರನ್ ಮಾಡ್ಕೋಬೋದು. ಸ್ಪೀಡ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಆನು ಆಫು. ಇದು ತುಂಬ ಸ್ಲೋ, ಇದು ಸ್ಪೀಡ್, ಇದು ಸ್ಲೋ, ಇದು ಸ್ಪೀಡ್. ನಿಮಗೆ ಗೊತ್ತಾಯ್ತಲ್ಲ ವ್ಯತ್ಯಾಸ. ಸೊ ತುಂಬ ಚೆನ್ನಾಗಿದೆ ಮಿಷಿನ್ ಸದ್ಯಕ್ಕೆ.